ರಾಜ್ಯಪಾಲ ಗೆಹ್ಲೋಟ್ ನಡೆಗೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಈಗ ಭುಗಿಲೆದಿದೆ. ಮೈಕ್ರೋ ಫೈನಾನ್ಸ್ನ ಸುಗ್ರೀವಾಜ್ಞೆಯನ್ನ ಈಗಾಗಲೇ ರಾಜ್ಯಪಾಲರು ವಾಪಸ್ ಕಳುಹಿಸಿದ್ದಾರೆ. ಕೆಲವೊಂದು ತಿದ್ದುಪಡಿಗಳು, ಕೆಲವೊಂದು ವಿಚಾರಗಳ ಸ್ಪಷ್ಟನೆಯನ್ನ ಕೇಳಿ ಮರು ಪರಿಶೀಲಿಸಿ ಅಂತ ಹೇಳಿ ರಾಜ್ಯಪಾಲರು ಸುಗ್ರೀವಾಜ್ಞೆಯ ಕರಡನ್ನು ವಾಪಸ್ ಕಳಿಸಿದ್ದಾರೆ. ಆ ನಡೆಗೆ ಎಚ್.ಎಂ. ರೇವಣ್ಣ ಕಿಡಿಕಾರಿದ್ದಾರೆ. ರಿಸರ್ವ್ ಬ್ಯಾಂಕ್ ಕಾನೂನು ಅಡಿಯಲ್ಲಿ ಸುಗ್ರೀವಾಜ್ಞೆ ತಯಾರು ಮಾಡಿರೋದು ನಾವು. ರಿಸರ್ವ್ ಬ್ಯಾಂಕ್ನ ಕಾನೂನು ಏನಿದೆ ಅದರ ಬಗ್ಗೆ ಅದರ ಆಧಾರದಲ್ಲೇ ತಯಾರಾಗಿರೋದು. ಆದರೆ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನು ವಾಪಸ್ ಕಳುಹಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಮುಖಾಂತರ ಸಾವು ನೋವುಗಳು ಜಾಸ್ತಿ ಆಗ್ತಿವೆ. ಈ ಹಾವಳಿ ತಡೆಯೋದಕ್ಕೆ ಸುಗ್ರೀವಾಜ್ಞೆ ಬಹಳ ಮುಖ್ಯ ಆಗಿತ್ತು. ಅದಕ್ಕೋಸ್ಕರ ಅದನ್ನು ತರಬೇಕಾದ ಅನಿವಾರ್ಯತೆ ಇತ್ತು. ಆದರೆ ಗವರ್ನರ್ ಸುಗ್ರೀವಾಜ್ಞೆಯನ್ನು ವಾಪಸ್ ಮಾಡಿದ್ದು ಸರಿ ಅಲ್ಲ ಅಂತ ಕಿಡಿಕಾರಿದ್ದಾರೆ ಎಚ್.ಎಂ. ರೇವಣ್ಣ. ಬಡ್ಡಿ ದರ ಏರಿಕೆಯನ್ನು ಕೂಡ ಜಾಸ್ತಿ ಅಲ್ಲದೆ ಮೀಟರ್ ಬಡ್ಡಿ ಅಂತ ಕರೀತಾರೆ ಜನ. ಅದ್ರ ಜೊತೆಗೆ ಆ ವಸೂಲಿಗೆ ಅವ್ರು ಅನಿಸ್ತಕ್ಕಂಥ ಆ ವ್ಯವಸ್ಥೆ ಏನಿದೆ, ಗೂಂಡಾಗಳನ್ನು ಬಿಡೋದು, ರಾತ್ರಿ ಹೊತ್ತು ಹೋಗೋದು, ಇಂಥವೆಲ್ಲ ನಡೆದಂಥ ಸಂದರ್ಭದಲ್ಲಿ ಬಡ್ಡಿ ಅವ್ರು ಕೊಟ್ಟಂತ ಅಸಲನ್ನು ಕೂಡ ಬಡ್ಡಿಗೆ ಹಾಕೊಂಡು ಹೆಚ್ಚು ಅಸಲಿಗೆ ತೋರಿಸ್ತಾ ಅನೇಕ ಸಾವು ನೋವುಗಳು ಇವತ್ತು ರಾಜ್ಯದಲ್ಲಿ ಆಗ್ತಾ ಇದೆ. ಜನ ಇದ್ರ ಬಗ್ಗೆ ಬಹಳ ಪ್ರತಿರೋಧವನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಆಡಳಿತ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಇದ್ರ ಬಗ್ಗೆ ಚಿಂತನೆಯನ್ನ ಮಾಡಿ ಇದನ್ನ ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಾನೂನುಗಳೇನಿವೆ ಅದರ ಅಡಿಯಲ್ಲಿ ಇದು ನಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಅವರು ಸುಗ್ರೀವಾಜ್ಞೆಗೆ ಕಳಿಸಿದಂಥ ಸಂದರ್ಭದಲ್ಲಿ